ಆತ್ಮೀಯ ಕೆಸಿಟಿ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳೇ, ತಮ್ಮ ಒಂದು ಪರೀಕ್ಷೆಗಳು ಈಗಾಗಲೇ ಮುಕ್ತಾಯಗೊಂಡಿವೆ ಹಾಗೂ ಕೆಇ ಅವರಿಂದ ಅಧಿಕೃತವಾಗಿರ್ತಕ್ಕಂಥ ಒಂದು ಕೀ ಆನ್ಸರ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದು, ಆ ಬಿಡುಗಡೆ ಮಾಡಿರ್ತಕ್ಕಂಥ ಕೀ ಆನ್ಸರ್ ಅನ್ನು ತೆಗೆದುಕೊಂಡು ತಾವು ತಮ್ಮ ಅಂಕಗಳು ಎಷ್ಟು ಬರಬಹುದು ಅಂತಕ್ಕಂಥದ್ದನ್ನು ತಾವು ಪರೀಕ್ಷಿಸಿಕೊಳ್ಳಬಹುದಾಗಿದೆ. ಹಾಗಾಗಿ ಪರೀಕ್ಷಿಸಿಕೊಂಡ ನಂತರ ತಮ್ಮ ಅಂಕಗಳು ಮತ್ತು PU ಬೋರ್ಡ್ನಲ್ಲಿ ಬಂದಿರತಕ್ಕಂಥ ಅಂಕಗಳ ಸರಾಸರಿ ಆಧಾರದ ಮೇಲೆ ತಾವು ಕೆಸಿಟಿಯಲ್ಲಿ ಎಷ್ಟು ರ್ಯಾಂಕ್ಗಳನ್ನು ಗಳಿಸಬಹುದು ಎಂದು ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಕುತೂಹಲ ಅಂತಂದ್ರೆ ಈ ಒಂದು ಕೆಸಿಟಿಯ ಪರೀಕ್ಷೆಯ ಫಲಿತಾಂಶ ಯಾವಾಗ ಬರುತ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ಕಳೆದ ವರ್ಷದಲ್ಲಿ ಮೇ 20ರಂದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫಲಿತಾಂಶ ದೊರೆತಿತ್ತು. ಆದರೆ ಪ್ರಸ್ತುತ ಸಾಲಿನಲ್ಲಿ 2025ರಲ್ಲಿ ಫಲಿತಾಂಶ ಯಾವಾಗ ಅಂತಂದ್ರೆ ಒಂದು ದ್ವಿತೀಯ PUC ಪರೀಕ್ಷೆ 2ರ ಫಲಿತಾಂಶ ಆದ ನಂತರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫಲಿತಾಂಶ ಲಭ್ಯವಾಗುತ್ತದೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ಈ ಒಂದು ದ್ವಿತೀಯ PUCಯ ಪರೀಕ್ಷೆ 2 ಅಂತಕ್ಕಂಥದ್ದನ್ನು 24 ಏಪ್ರಿಲ್ ಮೇ 8ರವರೆಗೆ ನಡೆಯಲಿದೆ. ಮೇ 8ರವರೆಗೆ ಪರೀಕ್ಷೆಗಳು ನಡೆದ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಪೂರ್ಣಗೊಂಡು ಫಲಿತಾಂಶಗಳು ಪ್ರಕಟವಾಗಬೇಕಾದ್ರೆ ಕನಿಷ್ಠ ಒಂದು 15 ದಿನ ಆದರೂ ಕೂಡ ನಾವು ತೆಗೆದುಕೊಂಡಿದ್ದೆ. ಆದರೆ ಮೇ 20-25ರ ಮಧ್ಯದಲ್ಲಿ ಆ ದ್ವಿತೀಯ PUC ಪರೀಕ್ಷೆ 2ರ ಫಲಿತಾಂಶ ಲಭ್ಯವಾಗುತ್ತದೆ. ಹಾಗಾಗಿ ಮೇ ಕೊನೆಯ ವಾರದಲ್ಲಿ ಇಲ್ಲವೇ ಜೂನ್ ಮೊದಲ ವಾರದಲ್ಲಿ ಈ ಒಂದು ಕೆಸಿಟಿಯ ಫಲಿತಾಂಶ ಬರ್ತಕ್ಕಂಥ ನಿರೀಕ್ಷೆ ಇದೆಂದು ತಿಳಿದು ಬಂದಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈಗ ತಮಗೆ ದೊರೆತಕ್ಕಂಥ ರ್ಯಾಂಕ್ಗಳನ್ನು ತಾವು ಅಂದಾಜಿಸಿಕೊಂಡು ಮುಂಬರ್ತಕ್ಕಂಥ ಕೌನ್ಸಿಲಿಂಗ್ನಲ್ಲಿ ಯಾವ ಯಾವ ಕಾಲೇಜಿನಲ್ಲಿ ತಾವು ಅಡ್ಮಿಷನ್ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಈಗ ಕಾಲೇಜ್ಗಳ ಲೀಸ್ಟ್ ಅನ್ನು ಮಾಡಿಕೊಳ್ಳಬಹುದಾಗಿದೆ. ಧನ್ಯವಾದಗಳು.